ಇನ್ನೊಬ್ಬರನ್ನ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಒಬ್ಬರು ನೋಡಿದ್ರೆ ಮತ್ತೊಂದು ಸಲ ಅವ್ರನ್ನ ನೋಡಿದಾಗ ಅವ್ರು ನಮ್ಮನ್ನು ಇಷ್ಟಪಡಬೇಕು. ಹಾಗಂತ ಇಲ್ಲಿ ಆ್ಯಕ್ಟ್ ಮಾಡೋದು ಬೇಕಾಗಿಲ್ಲ, ಒಳ್ಳೆಯವರಾಗಿರ್ಬೇಕಷ್ಟೇ. ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಾನು ನಿಮ್ಮ ಹಾಯ್ ಸಮಾಚಾರ ಯೂಟ್ಯೂಬರ್ ಮೈಸೂರು ಹುಡುಗ. ನಿಮ್ಗೆ ಆಲ್ರೆಡಿ ತಮ್ಮನೇಲಿ ವಿಚಾರ ಗೊತ್ತಾಗಿದೆ ಯಾವ ವಿಚಾರದ ಬಗ್ಗೆ ಮಾತಾಡೋದೇನ. L2 ಎಂಪರರ್ ಮೋಹನ್ ಲಾಲ್ ಹಾಗೂ ಪೃಥ್ವಿರಾಜ್ ಸುಕುಮಾರ್ ಅವ್ರು ಆ್ಯಕ್ಟ್ ಮಾಡಿರೋ ಮೂವಿ. ಸಿಂಪಲಾಗಿ ಸ್ಟಾರ್ಟಿಂಗಲ್ಲಿ ಹೇಳ್ಬಿಡ್ತೀನಿ, ಈ ಫಿಲಮ್ಮು ನನಗೆ ಆ್ಯಕ್ಷನ್ ಆ್ಯಂಡ್ ಕ್ಯಾಮ್ರಾ ವರ್ಕ್, ಸಿನಿಮ್ಯಾಟಿಕ್ ಎಲ್ಲ ತುಂಬ ಇಷ್ಟ ಆಯಿತು. ಆ್ಯಂಡ್ ಸೆಕೆಂಡ್ ಹಾಫ್ ನನಗೆ ಎಸ್ಪೆಷಲಿ ತುಂಬ ಇಷ್ಟ ಆಯಿತು. ಮೋಹನ್ ಲಾಲ್ ಅವ್ರ ಎಂಟ್ರಿನೂ ಕೂಡ 1 hour ಹತ್ರ ಬರೋದು, ಅಲ್ಲಿವರೆಗೂ ಬರೋದಿಲ್ಲ. ಅದಾದಮೇಲೆ ಇಂಟ್ರೆಸ್ಟಿಂಗು, ಅದಾದಮೇಲೆ ಸೆಕೆಂಡ್ ಹಾಫು ಆ್ಯಕ್ಷನ್ಸ್ ಎಲ್ಲ ಒಂಥರ ತುಂಬ ಚೆನ್ನಾಗೇ ಇದೆ. ಫಸ್ಟ್ ಹಾಫಲ್ಲಿ ಸ್ವಲ್ಪ ಪೊಲಿಟಿಕ್ಸ್, ರಾಜಕೀಯದ್ದು ಸ್ವಲ್ಪ ತೋರಿಸ್ತಾರೆ, ಅವೆಲ್ಲ ಅಷ್ಟೊಂದೇನು ಇಂಟ್ರೆಸ್ಟ್ ಬರಲಿಲ್ಲ. ಸ್ಪೆಷಲಿ ಒಂದು ಹಾಲಿವುಡ್ ರೇಂಜ್ಗೆ ಒಂದು ಆ್ಯಕ್ಷನ್ ಸೀನು, ಎಂಟ್ರಿ ಸೀನ್ಸು ಅವೆಲ್ಲ ಒಂದು ಹಾಲಿವುಡ್ ರೇಂಜ್ಗೆ ಅಟ್ಲೀಸ್ಟ್ ದೇ ಆರ್ ಮ್ಯಾಚಿಂಗ್ ಇಟ್. ಆ ಒಂದು ಮೂವಿಲಿ ನಂಗೆ ಅದಿಷ್ಟ ಆಯಿತು. ಸೊ ಒಂದು ಹಾಲಿವುಡ್ ಮೂವಿ ರೇಂಜ್ಗೆ ಆ್ಯಕ್ಷನ್ಸ್ ಇಷ್ಟಪಡೋರಿಗೆ ಫಸ್ಟ್ ಹಾಫಿಂದ ಇಷ್ಟ ಆಗುತ್ತೆ ಅಂತ ಒಂದು ಹೋಪ್ಸ್ ಕೊಡಬಲ್ಲೆ. ಅಷ್ಟೊಂದು ಯಾವುದೂ ಏನು ಇಷ್ಟ ಆಗಲಿಲ್ಲ. ಸೊ ನಿಮಗೆ ಗೊತ್ತಿರೋಂಗೆ ಸಿಂಪಲಾಗಿ ಹೇಳ್ತೀನಿ, ರೇಟಿಂಗು 5.5 ಕೊಡಬಲ್ಲೆ ಅಷ್ಟೇ. ತುಂಬ ಬ್ಯಾಡ್ ಅಂತ ನಾನೇನು ಹೇಳ್ತಿಲ್ಲ, ಬಟ್ ನನಗೆ ಸೆಕೆಂಡ್ ಹಾಫು ಇಷ್ಟ ಆಗ್ತು ಅಷ್ಟೇ. ಫಸ್ಟ್ ಹಾಫ್ ಎಲ್ಲ ಮೀನ್ಸ್ ನಾರ್ಮಲ್, ಇಷ್ಟ ಆಗಲಿಲ್ಲ ಅನ್ನೋಕ್ಕಿಂತ ಅಷ್ಟು ಇಂಟ್ರೆಸ್ಟ್ ಕೊಡಲಿಲ್ಲ. ಇವ್ರು ಎಂಟ್ರಿ ಸೀನ್ ಮೀನ್ಸ್ ಟ್ರೇಲರಲ್ಲಿ ಇತ್ತಲ್ಲ, ಸ್ವಲ್ಪ ಗನ್ಸ್ಗಳು, ಮಿಲ್ಟ್ರಿ ರೇಂಜ್ ಎಲ್ಲ, ಅದಕ್ಕೋಸ್ಕರ ಫುಲ್ ಮೂವಿ ಇದೇ ಇರ್ಬೋದು ಅಂತ ಅಂದ್ಕೊಂಡು ಹೋಗಿದ್ದೆ. ಅಟ್ಲೀಸ್ಟ್ ಇರುತ್ತೆ ಅಂತ ಒಂದು ರೇಂಜ್ಗೆ ಅದೊಂದು ಆ್ಯಕ್ಷನ್ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ಅದು ಫಸ್ಟ್ ಹಾಫ್ ಹತ್ರ ಬರೋದು ಹೇಳಿದ್ನಲ್ಲ, 50 minutes ಆಗಬೇಕು. ಕೆಲವೊಂದು ಗೂಸ್ ಬಂಪ್ಸ್ ಮೂಮೆಂಟ್ಸ್ಗಳಿದೆ, ಎಂಟ್ರಿ ಸೀನ್ಸ್ಗಳೆಲ್ಲ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಸೊ ಒನ್ ಆಫ್ ದ ಆ್ಯಾವ್ರೇಜ್ ಮೂವಿ. 50% ಅಂದ್ಕೊಳ್ಳಿ, ನನಗೆ 50%. ನಿಮ್ಗೇನಾದ್ರು ಮೂವಿ ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನನ್ನ ರಿವ್ಯೂ ಬೇಸಿಸ್ ಮೇಲೆ ನನಗನ್ಸಿ ನಾನು ಒಪಿನಿಯನ್ ಕೊಟ್ಟಿದ್ದೀನಿ, ನೀವು ಹೋಗಿ ನೋಡಿರಿ. ಬಟ್ ಆ್ಯಕ್ಷನ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಜೈ ಕರ್ನಾಟಕ, ಜೈ ಪವರ್ ಸ್ಟಾರ್.